ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳುತ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡತ್ತೇನಂತ. ನಾವು ಹೊಲದಾಗ ಜೋಳ ಕೊಸಾತಿದ್ದೀವಿ. ಈಗಾಗಲೇ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೇನಂತ. ಎಷ್ಟು ಜನ ಲೇಬರ್ ಬಂದಾರು, ಹೆಂಗೆ ಜೋಳ ಕೊಯ್ಯತ್ತಾರೋ, ಹೆಂಗೆ ಅವರ ನಮ್ಮ ಒಡನಾಟ ಐತಿ, ಅವರ ಇನ್ಸ್ಟೆಂಟ್ ಹೆಂಗೆ ಕಿಚನ್ ಮಾಡ್ಕೊಂಡಾರೋ ಅನ್ನೋದನ್ನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ. ಇಷ್ಟ ಇದ್ದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡಿರಿ. ಇಲ್ಲಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಿಮ್ಗೆ ಆ ಥರದ ಲಿಂಕ್ ಡೈರೆಕ್ಟಾಗಿ ಕೊಟ್ಟಿರ್ತಾನಂತ. ನೋಡ್ರಿ ಏನೇನು ಮಾಡತ್ತಾರೆ ನಮ್ಮ ಲೇಬರು ಅಂಥೇಳಿ ಚಹಾ ಕುಡ್ಕೊತ ಮಾತಾಡೋಣಂತ. ಎದ್ರನಾ ರೀ? ಹ್ಞೂ ಎದ್ದಿರ್ದ ಹೋಗಿದಾರ್ರಿ ಜೋಳ ಕೊಯ್ಯಾಕ. ಅಡಿಗೆ ಚಾಲು ಮಾಡಿರಿ? ಚಾ ಮಾಡಿರಿ ಅನ್ನರಂಗಾರ? ಅಡ್ಗೆ ಮಾಡಕ್ಕಂತ ಒಂದಿಬ್ಬರನ್ನ ಬಿಟ್ಟು ಉಳ್ದವ್ರೆಲ್ಲ ಸೇರಿ 5 ಗಂಟೆ ಅನ್ನೋಷ್ಟೊತ್ತಿಗೆ ಹೊಲ್ದಾಗಿರ್ತಾರ್ರಿ. ಹೀಗಾಗಿ ನೋಡ್ರಿ, ಇಲ್ಲೇ ನಮ್ಮ ಹಿತ್ತಲ ಕಡೆ ಗದ್ದೆದಾಗ ಅವ್ರ ಜೋಳನ ಕೋದೊಗ್ದಿದ್ರು. ಹೆಂಗೆ ಕೋದೊಗ್ದಿದ್ರು ಅನ್ನೋದನ್ನು ವಿಡಿಯೋ ಹಾಕಿದ್ದೇನಂತ ನಾನೀಗ. ಈಗ 2ನೇ ಸ್ಟೆಪ್ ಅಂದ್ರೆ ಕೋದೊಗೋದನ್ನು 4ರಿಂದ 5 ದಿನಕ್ಕೆ ಅವ್ರ ತೆನಿ ಹಿಡಿತಾರೋ, ಹೆಂಗೆ ಹಿಡಿತಾರೋ ಅನ್ನೋದನ್ನು ಸಮೀಪ ಹೋಗಿ ತೋರಿಸ್ತೇನಂತ. ನಡೀರಿ. ಇಲ್ಲಿ ನೋಡ್ರಿ, ಇದನ್ನೆಲ್ಲ ನಾವು ಫಸ್ಟ್ ಯಾಕೆ ಹಿಡ್ಸಾತೇವಂದ್ರೆ ಎಲ್ಲ ತೆನಿಗಳು ನಾವು ಇಲ್ಲೇ ಹಿತ್ತಲ ಕಡೆನ ರಾಶಿ ಮಾಡ್ತೇವೆ. ಹೀಗಾಗಿ ಫಸ್ಟ್ ಗದ್ದೆ ಹಿಡಿಸಿ ಈ ಹೊಲ ಎಲ್ಲ ಖಾಲಿ ಮಾಡಬೇಕು, ಇದನ್ನು ಫಸ್ಟ್ ಹಿಡೀರಿ ಅಂತ ಹೇಳಿದ್ವಿ. ಹೀಗಾಗಿ ಅವರ ಜಲ್ದಿ ಎದ್ದ ಇಲ್ಲೇ ಹಿತ್ತಲ ಕಡೆ ತೆನಿ ಹಿಡ್ಯಾತಿರು. ನೋಡ್ರಿ ಹೆಂಗೆ ಕೋದೋಗುದ ಪಟ 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 ಅಂತವ್ರೆ ಹಿಡ್ಯಾಕತ್ತಾರಂತ. ಇದು ಭಾಳ ರೂಢಿ ಬೇಕ್ರಿ, ಎಲ್ಲರಿಗೂ ಹಿಡ್ಯಾಕೆ ಬರೋದಿಲ್ಲ. ಎಲ್ಲರೂ ಹಿಡ್ಯಾಕೆ ಹೋದ್ರೆ ತೆನಿ ಹಿಡಿಯೋ ಬದಲಿ ನಮ್ಮ ಕೈ ಹಿಡ್ಕೊಂಡ ಮನ್ಯಾಗ ಕುಂಡ್ರಬೇಕಾಕತಿ. ನೋಡ್ರಿ ವಿಡಿಯೋ ನೋಡಿ ಅವರು ಹಾಯ್ ಮಾಡಾಕತ್ತಾರು. ಆಮೇಲೆ ಇನ್ನೊಬ್ಬರು ವಿಡಿಯೋ ಮಾಡೋದು ನೋಡಿ ದೂರ ಹೋಗಿ ಅಲ್ಲಿ ಕುಂತಿದ್ರು. ಅವ್ರನ್ನೂ ಬಿಡೋದು ಬೇಡ ಅಂತಂದು ಅವ್ರನ್ನೂ ಒಂಚೂರು ತೋರಿಸಿದ್ದೀನಿ, ಆದರೂ ಚಿಡಾಕತ್ತಿದ್ರು. ಇಷ್ಟು ಜನ ಮುರಿತಾರೆ. ಕೋದೊಗಿದ ಜಲ್ದಿ ಆಕತಿ, ಪಟ ಪಟ ಅಂತ ಕೋದೊಗಿತಾರೋ. ತೆನಿ ಹಿಡಿದು ಮಾತ್ರ ಭಾಳ ಲೇಟ್ ಆಕತ್ರಿ. ಆದರೂ ಒಂದನ್ನು ಬಿಡ್ದಂಗೆ ಇಷ್ಟು ಚಂದ ಮನೆಯವ್ರಂಗೆ ನಮಗೆ ವಾಗಾತಿಮ್ಲೆ ತೆನಿ ಹಿಡಿದು ಕೊಟ್ಟು ಹೋಕ್ಕಾರ್ರಿ. ನಾವು ಹೊಲದವ್ರು ಅವ್ರ ಜೊತೆ ಇರೋದನ್ನೇ ಇಲ್ಲ, ತಾವ ಮುರಿದು ತಾವ ಹಿಡಿದು ನಮ್ಮ ಟ್ರ್ಯಾಲಿಗೆ ತೆನಿ ತಂದು ತುಂಬುತ್ತಾರ್ರಿ. ಇಷ್ಟು ಚಂದ ಕೆಲಸ ನಮಗೆ ಮಾಡಿಕೊಟ್ಟು ಹೋಕ್ಕಾರು. ಇದಕ್ಕಿಂತ ಹೆಚ್ಚಿನ ಖುಷಿ ಏನೈತಿ ಹೇಳ್ರಿ ನೋಡೋಣ. ಎಲ್ಲರೂ ತೆನಿ ಹಿಡ್ದಂಗೆ ಯಾರ್ಯಾರ್ದು ಬುಟ್ಟಿ ತುಂಬತತ್ಲ ಆ ಬುಟ್ಟಿ ತೊಗೊಂಡು ಹೋಗಿ ಟ್ರ್ಯಾಲಿಗೆ ಹಾಕೋದ ಒಬ್ಬರು ಕೆಲಸ ಇರ್ತೈತಿ. ಹಿಂಗಾಗಿ ಯಾರ್ಯಾರು ಬುಟ್ಟಿ ತುಂಬೈತ್ಲ ನೋಡಿ ಅಡ್ಡಾಡಿ ಇನ್ನೊಂದು ಬುಟ್ಟಿಗೆ ಹಾಕೊಂಡ ಟ್ರ್ಯಾಲಿಗೆ ಹೋಗಿ ಹಾಕಕತ್ತಾನು. ದೇಶ ಕಾಯೋ ಯೋಧ, ದೇಶಕ್ಕೆ ಅನ್ನ ಹಾಕೋ ರೈತ, ಇವರಿಬ್ಬರದ ಬೆಲೆ ಯಾರಿಗೂ ಕಟ್ಟಕ್ಕೆ ಸಾಧ್ಯನೇ ಇಲ್ಲರಿ. ಯಾಕಂದ್ರೆ ಇವೆರಡು ಲೈನ್ಗಳು ನನಗೆ ಮನಸ್ಸಿಗೆ ಭಾಳ ಹತ್ತಿರ ಆಕ್ಕವು. ಯಾಕಂದ್ರೆ ಮನೆ ಮಕ್ಕಳು ಅನ್ನೋದ ಬಿಸಿಲು ಮಳೆಗೂ ಜಗ್ಗದೆ ದೇಶಕ್ಕೆ ಕಾಯಕ್ಕೆ ಹೋದರು. ಈಗ ದೇಶಕ್ಕೆ ಅನ್ನ ಹಾಕಿದ್ರಾಯ್ತಂತಂದು ಇವಾಗ ಭೂಮಿ ತಾಯಿ ಸೇವೆ ಮಾಡೋಕೆ ನಮ್ಮ ಮನೆಯವರು ರೆಡಿ ಆದರು. ಅವ್ರ ಸಾಥಿಯಾಗಿ ನಾವು ಕೈ ಜೋಡಿಸಿದೇವಂತ. ಇದಕ್ಕೆ ಅಂತಾರೆ ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆವಾಗಲೇ ಘೋಷಣೆ ಮಾಡಿದರು. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಮ್ಮ ಹೊಲದ ಬಗ್ಗೆ ಹೆಂಗೆ ಬಿತ್ತೀವಿ, ಹೆಂಗೆ ಬೆಳಿತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತೇನಂತ. ಅದಕ್ಕೆ ನೀವು ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಡಿದ್ರೆ ತಿಳಿದ್ಬಿಡ್ತಾವೆ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ರಾಶಿಯವರ ಮಾಡೋಕೆ ಮುರಿದ ನಮಗೆ ಜಾಗ ಹಸನು ಮಾಡಿಕೊಟ್ರು. ಇನ್ನು ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ರಾಶಿ ಮಾಡ್ಬೇಕಂತಂದು ಜಾಗ ಹಸನು ಮಾಡ್ಕೋಬೇಕು. ಇಲ್ಲಿ ತೋರ್ಸಾತೇನಲ್ಲ, ಇದು ಹಳಿ ಬನ್ವೀರಿ. ಇವನ್ನೆಲ್ಲ ತೆಗೆದು ಇನ್ನು ಹೊಸ ಕಣಕಿ ಬಂದೈತಲ್ಲ, ಅದನ್ನು ಇನ್ನು ಮನೆಯಾಗಿದ್ದಂಥ ದನಗಳಿಗೆ ಕಣಕಿ ಬೇಕಲ್ರಿ, ಅವ್ಕರ ಹೊಟ್ಟೆ ನೆತ್ತಿನೂ ನೋಡಲೇಬೇಕು. ಅದಕ್ಕೆ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡೇವಂತ. ಇನ್ನು ಹೊಸದಾಗಿ ಹೊಸ ಕಣಕಿ ಹೊಸ ಹೊಟ್ಟನ್ನು ನಾವು ಬನ್ವಿ ಒಟ್ತೇವಂತ. ನೋಡ್ರಿಲ್ಲೇ ನಾನು ಹಾಕುವಂಥ ಕಾಯಿಪಲ್ಯ ವಿಡಿಯೋ, ಬದ್ನಿಕಾಯಿ, ಮೆಣಸಿನ್ಕಾಯಿ ಎಲ್ಲ ನಾನು ಇಷ್ಟೇ ನಮ್ಮ ಸಣ್ಣ ತೋಟದೊಳಗೆ ಮಾಡ್ಕೊಂಡಿರ್ತೇನಂತ ಇಲ್ಲೇ ಕುಂತ ವಿಡಿಯೋ ಮಾಡ್ತಿರ್ತೇನೆ. ಇನ್ನು ಎಲ್ಲ ಮುಗಿದಿಂದ ಇಲ್ಲಿ ನಮ್ಮ ಟ್ರ್ಯಾಕ್ಟ್ರಲ್ಲೇ ನಾವು ರೋಟ್ರ ಹೊಡ್ಯಾತೇವೆ. ಯಾಕಪ್ಪ ಅಂತಂದ್ರೆ ಅರ್ಧಂಬರ್ಧ ಜೋಳ ಕೋದ ಬಿಟ್ಟಿರ್ತಾರಲ್ಲ, ಈ ರೀತಿ ಅವು ನಾವು ರಾಶಿ ಮಾಡಾಕತ್ರ ನಮ್ದು ಕಾಲಿಗೆ ಆಯ್ತು, ಇಲ್ಲರ ನಮ್ಮ ಟ್ರ್ಯಾಕ್ಟ್ರ್ ಗಾಲಿಗೆ ಚುಂಚ್ತಾವಂತ. ಹೀಗಾಗಿ ಅದನ್ನು ರೋಟ್ರ್ ತೊಗೊಂಡು ಈ ರೀತಿ
ಕೋಲಿ ಎಲ್ಲ ಮುರಿದು ತೆಗೆದು ಬಿಡ್ತೈತಿ. ಇದ್ರ ಬಗ್ಗೆನೂ ನಿಮಗೆ ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಟ್ಯಾಕ್ಟ್ರ್ ಒಂದೊಂದು ಮಿಷನ್ ಬಗ್ಗೆನೂ ನಿಮಗೆ ವಿಡಿಯೋ ಹಾಕಿದ್ದೀನಿ ನಾನು. ಅದ್ರದ್ದು ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡಿರಿ. ಇದು ಏನಿದ್ದನ್ನು ಎಲ್ಲ ನಮಗೆ ಕ್ಲೀನಾಗಿ ಮುರಿದು ಪ್ಲೇನಾಗಿ ನಮಗೆ ಹೊಲ ಮಾಡಿ ಕೊಟ್ಬಿಡ್ತೈತೆ ರೀ. ನೋಡ್ರಿ ಇಲ್ಲೇ ಮುಂಚೆ ಇದ್ದಿದ್ದೆಲ್ಲ ನಾವು ಗಾಲಿ ಅಡ್ಡಾಡಿದ್ರೆ ತಟ್ಟು ಹಾಸಿ ನಾವು ತೆನಿ ಸುರುವಿದ್ವಿ ಅಂತಂದ್ರೆ ನಮಗೆ ರಾಶಿ ಮಾಡೋಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಪ್ಲೇನ್ ಮಾಡಿ ಕಣ ಅಂತ ಹೇಳ್ತೀವಿ. ರಾಶಿ ಮಾಡೋಕೆ ಕಣ ಮಾಡ್ಕೊಳಕತ್ತೀವಿ ರೀ. ಇಲ್ಲಿ ನೋಡ್ರಿ ಹಂಗೆ ಎಲ್ಲ ಸುತ್ತಾದ ಪ್ಲೇನ್ ಮಾಡತ್ತಂತ ನೋಡ್ರಿ. ನಮ್ದು ತೆನಿ ತುಂಬ್ಕೊಂಡು ಗಾಡಿನೂ ರೆಡಿಯಾಗಿ ಬಂದೇ ಬಿಡ್ತು. ನೋಡ್ರಿ ಈ ರೀತಿ ತಟ್ಟು ಹಾಸಿ ತೆನಿ ಸುರುತ್ತೇವಂತ. ಅದು ಹಂಗೆ ಚೂಪಾಗಿ ನಿಂತಿತ್ತಪ್ಪ ಅಂತಂದ್ರೆ ನಮ್ಮ ಗಾಲಿಗೆ ನಮ್ಮ ತಟ್ಟಿಗೆ ಎಲ್ಲ ಹರಿದು ಬಿಡ್ತಾವೆ ಚುಂಚೆ. ಹೀಗಾಗಿ ಇದನ್ನೆಲ್ಲ ತಟ್ಟು ಹಾಸ್ಕೊಂಡು ರೆಡಿ ಮಾಡ್ಕೊಂಡು ತೆನಿ ಸುರುವಾತೇವಂತ. ಈ ಕೆಲಸ ಒಂದೇ ದಿನಕ್ಕೆ ಮುಗಿಯೋದಿಲ್ಲ ರೀ. ಜೋಳ ಕೊಯ್ಯಕ್ಕೆ ಹೆಂಗೆ 4-5 ದಿನ ಟೈಮ್ ಹಿಡಿತೈತಿ, ತೆನಿ ಹಿಡಿಯೋಕ್ಕೂ ಅದೇ ರೀತಿ 4-5 ದಿನ ಟೈಮ್ ಹಿಡಿತೈತಿ. ನೋಡ್ರಿ ಫೈನಲ್ಲಾಗಿ 2 ಟ್ರಿಪ್ ತಂದು ಸುರುವಿದ್ರು. ಇನ್ನು ನಾಳೆ ನಾಡಿದ್ದು 2 ದಿನ ಆಕ್ಕತಿ. ಎಷ್ಟು ಆಕತ್ತಲ್ಲ ಅಷ್ಟು ನಿಮಗೆ ಕ್ರಮೇಣವಾಗಿ ತೋರಿಸ್ಕೊತ ಹೋಗ್ತಾನಂತ. ಫೈನಲಿ 1 ದಿನ ಮಿಷನ್ಗೆ ಹಾಕುವಾಗ ನಿಮಗೆ ವಿಡಿಯೋ ಮಾಡಿ ಹಾಕ್ತಾನಂತ. ಈಗಿನ ಕಾಲಕ್ಕೆ 1 ಗುಂಟೆ ಹಿಡಿದ ಎಷ್ಟು ಕಷ್ಟ ಆಗಿರ್ತೈತೆ ರೀ. ಅಂಥದ್ರಾಗ ನಮ್ಮ ಹಿರಿಕರು ನಮಗೆ ತಮ್ಮ ಬೆವರು ಸುರಿಸಿ ನಮಗೆ ಇಷ್ಟೊಂದು ಜಮೀನು ಉಳಿಸಿ ಹೋಗಿದಾರೋ ಅದನ್ನು ನಾವು ಚೆಂದಾಗೆ ಗಳಿಸ್ಕೊಂಡು ಹೋಗಬೇಕು ಅಂತ ನಾ ಕೇಳ್ಕೊತೀನಿ. ನಿಮಗೆ ಹೆಂಗೆ ಅನಿಸ್ತೈತಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇಷ್ಟೊಂದು ರಾಶಿ ಬಿದ್ದಾವೆ. ಇದ್ರಾಗ 2-3 ಥರ ಮಿಕ್ಸ್ ಆಗಿ ಬಿದ್ದಿರ್ತಾವೆ. ಸಣ್ಣ ಕಾಳು, ಉಟ್ಟು ಕಾಳು ಅಂತ. ಅದ್ರಾಗ ನಾವು ಚಲೋದ ಆರಿಸಿ ತೆಗೆದಿಟ್ಕೊಂಡೆ ಬೀಜಕ್ಕಂತ ತೆಗೆದಿಟ್ಕೋತೀವಿ. ಮತ್ತು ಮುಂದಿನ ವರ್ಷ ಬಿತ್ತಾಕ ಕಾಳು ಬೇಕಲ್ರಿ, ಹೀಗಾಗಿ ಎಲ್ಲ ಸೇರಿಸಿ ತೆಗೆದಿಟ್ಕೋತೇವಂತ. ನಿಮಗೆ ಫೈನಲಿ ಹೆಂಗೆ ರಾಶಿ ಮಾಡ್ತೀವಿ, ಹೆಂಗೆ ನಾವು ಜೋಳ ಬೀಜಕ್ಕೆ ಇಟ್ಕೋತೀವಿ ಅನ್ನೋದನ್ನು ಹಂತವಾಗಿ ತೋರಿಸ್ಕೊತ ಹೋಗ್ತೀನಿ. ದಯವಿಟ್ಟು ನನ್ನ ನೀವು ಫಾಲೋ ಮಾಡಿರಿ. ನಾ ಹಾಕುವಂಥ ವಿಡಿಯೋಗಳನ್ನ ಅಷ್ಟೂ ಚೆಂದಾಗೆ ನೋಡ್ರಿ. ಇನ್ನೊಂದು ವಿಡಿಯೋ ಜೊತೆ ರಾಶಿ ಮಾಡುವಾಗ ಭೇಟಿ ಆಕ್ಕನಂತ್ರಿ. ಬಾಯ್.